ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಸಿದ್ದರಾಮಯ್ಯ ಅವರು ಯಾರು ಅನ್ನೋದು ನಿಮಗೆಲ್ಲ ಗೊತ್ತೇ ಇರುತ್ತೆ. ಆದರೆ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂತಹ ಸಿದ್ದರಾಮಯ್ಯ ಅವರು ರಾಜಕೀಯದಲ್ಲಿ ಈ ಮಟ್ಟಕ್ಕೆ ಬೆಳೆದು ಬಂದದ್ದು ಹೇಗೆ? ಸಿದ್ದರಾಮಯ್ಯ ಅವರ ರಾಜಕೀಯ ಗುರು ಯಾರು? ರಾಜಕೀಯದಲ್ಲಿ ಸಿದ್ದರಾಮಯ್ಯ ಅವರ ನಡೆ ಯಾವ ರೀತಿ ಇತ್ತು? ಸಿದ್ದರಾಮಯ್ಯ ಅವರ ಒಟ್ಟು ಆಸ್ತಿ ಎಷ್ಟಿದೆ? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಸಿದ್ದರಾಮಯ್ಯ ಅವರು ಹುಟ್ಟಿದ್ದು 1948 ಆಗಸ್ಟ್ 12ರಂದು. ಅಂದಿನ ಮೈಸೂರು ರಾಜ್ಯದ ಮೈಸೂರು ಜಿಲ್ಲೆಯ ವರುಣ ಹೋಬಳಿಯ ಸಿದ್ದರಾಮನಹುಂಡಿ ಎಂಬಲ್ಲಿ. ಇನ್ನು ಇವರ ತಂದೆ ಸಿದ್ದರಾಮೇಗೌಡ, ತಾಯಿ ಬೋರಮ್ಮ. ಈ ದಂಪತಿಯ 5 ಮಕ್ಕಳಲ್ಲಿ ಸಿದ್ದರಾಮಯ್ಯ ಎರಡನೆಯವರು. ಇನ್ನು ಸಿದ್ದರಾಮಯ್ಯ ಅವರು 9ನೇ ವಯಸ್ಸಿನವರೆಗೂ ಶಾಲೆಗೆ ಹೋಗಿರೋದಿಲ್ಲ. ಕಾರಣ ಏನು ಅಂದ್ರೆ, ಇವರ ತಂದೆ ಸಿದ್ದರಾಮಯ್ಯ ಅವರನ್ನ ಜಾನಪದ ನೃತ್ಯ ಕಲಿಯೋದಕ್ಕೆ ವೀರ ಮಕ್ಕಳ ಕುಣಿತಕ್ಕೆ ಸೇರಿಸಿರ್ತಾರೆ. ಇಲ್ಲೇ ಒಂದಷ್ಟು ದಿನ ಅಕ್ಷರಾಭ್ಯಾಸನೂ ಕೂಡ ಮಾಡಿರ್ತಾರೆ. ನಂತರದ ದಿನಗಳಲ್ಲಿ ನೃತ್ಯ ಕಲಿಸೋರು ಅದನ್ನ ನಿಲ್ಲಿಸಿ ಬಿಡ್ತಾರೆ. ಇದರಿಂದ ಬೇರೆ ಹುಡುಗರ ಜೊತೆ ಸಿದ್ದರಾಮಯ್ಯ ಅವರು ಹಸುಗಳನ್ನ ಮೇಯಿಸೋದಕ್ಕೆ ಹೋಗ್ತಾರೆ. ಇದೇ ಸಮಯದಲ್ಲಿ ಸಿದ್ದರಾಮಯ್ಯ ಅವರನ್ನ ಗಮನಿಸಿದ ಶಾಲೆಯ ಹೆಡ್ ಮಾಸ್ಟರ್ ಇವರ ತಂದೆಯ ಜೊತೆ ಮಾತನಾಡಿ ಸಿದ್ದರಾಮಯ್ಯ ಅವರನ್ನ ಶಾಲೆಗೆ ಸೇರಿಸಿಕೊಳ್ತಾರೆ. ವಿಶೇಷ ಪರ್ಮಿಷನ್ ನೊಂದಿಗೆ 1957ರಲ್ಲಿ 5ನೇ ತರಗತಿಗೆ ಪ್ರವೇಶವನ್ನ ಪಡೆದುಕೊಳ್ತಾರೆ. ಸಿದ್ದರಾಮಯ್ಯ ಅವರು ಶಾಲೆಗೆ ಸೇರಿದ್ದು ಲೇಟ್ ಆದ್ರೂ ಕೂಡ 10ನೇ ತರಗತಿವರೆಗೂ ಓದೋದ್ರಲ್ಲಿ ಕ್ಲಾಸ್ಗೆ ನಂಬರ್ 1 ಇದ್ರಂತೆ. ಇದರ ಜೊತೆಗೆ ಎಲ್ಲಾ ಕ್ರೀಡೆಗಳಲ್ಲೂ ಕೂಡ ಭಾಗವಹಿಸ್ತಾ ಇರ್ತಾರೆ. ಶಾಲಾ ದಿನಗಳಲ್ಲೇ ಸ್ನೇಹಿತರ ಜೊತೆ ಸೇರಿ ಬೀಡಿ ಸೇದೋದನ್ನ ಕಲಿತಿರ್ತಾರೆ. ಬಳಿಕ ಮೈಸೂರಿನ ವಿದ್ಯಾವರ್ಧಕ ಕಾಲೇಜಿನಲ್ಲಿ PUCಯನ್ನ ಮುಗಿಸ್ತಾರೆ. ಸಿದ್ದರಾಮಯ್ಯ ಅವರನ್ನ ಡಾಕ್ಟರ್ ಮಾಡಬೇಕು ಅನ್ನೋದು ಅವರ ತಂದೆಯ ಆಸೆಯಾಗಿರುತ್ತೆ. ಆದ್ರೆ PUCಯಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದ್ರಿಂದ ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಸಿಗೋದಿಲ್ಲ. ಹೀಗಾಗಿ ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ BSc ಓದಿದ್ರು ಸಿದ್ದರಾಮಯ್ಯನವರು. ಬಳಿಕ ಮೈಸೂರು ಶಾರದಾ ವಿಲಾಸ ಕಾನೂನು ಮಹಾವಿದ್ಯಾನಿಲಯದಲ್ಲಿ LLBಯನ್ನ ಓದಿದ್ರು. ಇದೇ ವೇಳೆ ರೈತ ಸಂಘದ ಪ್ರಮುಖ ನಾಯಕ ಪ್ರೊಫೆಸರ್ MD ನಂಜುಂಡಸ್ವಾಮಿಯ ಸಂಪರ್ಕಕ್ಕೆ ಬರ್ತಾರೆ. ಅವರ ಮೂಲಕ ಹೋರಾಟಗಳಲ್ಲಿ ತೊಡಗಿಕೊಳ್ತಾರೆ. ಕಾನೂನು ಶಿಕ್ಷಣ ಮುಗಿಸಿ ಬಳಿಕ ಚಿಕ್ಕಬೋರಯ್ಯ ಅನ್ನೋ ವಕೀಲರ ಬಳಿ ಜೂನಿಯರ್ ಲಾಯರ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ನಂತರ 1970ರಲ್ಲಿ ಸಮಾಜವಾದಿ ಯುವಜನ ಸಭಾ ಪಕ್ಷವನ್ನ ಸೇರಿದ ಸಿದ್ದರಾಮಯ್ಯ ನಂತರ JP ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ನಂತರ 1975ರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ಹೇರಿದ್ದ ತುರ್ತು ಪರಿಸ್ಥಿತಿ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಇದರಿಂದ 2 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಯಿತು. ಬಳಿಕ ತುರ್ತು ಪರಿಸ್ಥಿತಿ ವಿರೋಧಿಸಿ ವಿಪಕ್ಷಗಳು ರಚಿಸಿದ್ದ ಜನತಾ ಪಾರ್ಟಿಯನ್ನ ಸೇರಿದ್ರು. ನಂತರ 1978ರಲ್ಲಿ ಮೈಸೂರು ತಾಲೂಕು ಅಭಿವೃದ್ಧಿ ಮಂಡಳಿ ಚುನಾವಣೆಗೆ ನಿಲ್ಲಲು ಸಿದ್ದರಾಮಯ್ಯ ಮುಂದಾದರು. ಆದರೆ ಮಗ ಚುನಾವಣೆಗೆ ನಿಲ್ಲೋದು ಅವರ ತಂದೆಗೆ ಇಷ್ಟವಿರಲಿಲ್ಲ. ಕಾರಣ ಏನು ಅಂದ್ರೆ, ಈ ಹಿಂದೆ ಒಂದ್ಸಲ ಇವರ ತಂದೆ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಂತು ಸೋತಿದ್ರು. ಹೀಗಾಗಿ ಮಗನೂ ಕೂಡ ಸೋಲ್ಬೋದು ಅಂದ್ಕೊಂಡು ಚುನಾವಣೆಗೆ ನಿಲ್ಲೋದು ಬೇಡ ಅಂದಿದ್ರು. ಆದ್ರೆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಇವರ ತಂದೆಯ ಮನವೊಲಿಸಿದ್ರು. ಜನತಾ ಪಾರ್ಟಿಯಿಂದ ಸ್ಪರ್ಧಿಸಿ ಗೆದ್ದ ಸಿದ್ದರಾಮಯ್ಯ ತಾಲೂಕು ಅಭಿವೃದ್ಧಿ ಮಂಡಳಿ ಸದಸ್ಯರಾದರು. 1980ರ ಲೋಕಸಭಾ ಚುನಾವಣೆಗೂ ಮುನ್ನ ಜನತಾ ಪಾರ್ಟಿ ಒಡೆದು ಹೋಯಿತು. ಈ ವೇಳೆ ಸಿದ್ದರಾಮಯ್ಯ ಚೌಧರಿ ಚರಣ್ ಸಿಂಗ್ ಜನತಾ ಪಾರ್ಟಿ ಸೆಕ್ಯುಲರ್ ಅಥವಾ JNPS ಪಕ್ಷವನ್ನ ಸೇರಿದ್ರು. ಬಳಿಕ ಇದರ ಹೆಸರನ್ನ ಲೋಕದಳ ಅಂತ ಬದಲಾಯಿಸಲಾಯಿತು. ಆದ್ರೆ ಅಷ್ಟರಲ್ಲಾಗ್ಲೇ ಚುನಾವಣಾ ಪ್ರಕ್ರಿಯೆ ಮುಗಿದಿದ್ರಿಂದ ಲೋಕದಳದ ಅಭ್ಯರ್ಥಿಗಳು JNPS ಹೆಸರಲ್ಲೇ ಚುನಾವಣೆಯಲ್ಲಿ ನಿಲ್ಲಬೇಕಾಯಿತು. ಅದರಂತೆ ಮೈಸೂರು ಕ್ಷೇತ್ರದಿಂದ ಲೋಕಸಭೆಗೆ ನಿಂತ ಸಿದ್ದರಾಮಯ್ಯ ಹೀನಾಯವಾಗಿ ಸೋತೋದ್ರು. 4ನೇ ಸ್ಥಾನ ಪಡೆದುಕೊಂಡ್ರು. ಇದರಿಂದ ಬೇಜಾರಾಗಿ ರಾಜಕಾರಣವೇ ಬೇಡ ಅಂತ ಹೇಳಿ ಲಾ ಪ್ರಾಕ್ಟೀಸ್ ಕಡೆಗೆ ಹೆಚ್ಚು ಗಮನ ಹರಿಸಿದ್ರು. ಕೆಲವು ದಿನಗಳ ಕಾಲ ಲಾ ಕಾಲೇಜಿನಲ್ಲಿ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿಯೂ ಕೆಲಸವನ್ನ ಮಾಡಿದ್ರು. ರಾಜಕೀಯವೇ ಬೇಡ ಅಂದುಕೊಂಡಿದ್ದ ಸಿದ್ದರಾಮಯ್ಯ ಬೆಂಬಲಿಗರ ಒತ್ತಾಯದ ಮೇರೆಗೆ 1983ರಲ್ಲಿ ವಿಧಾನಸಭೆ ಚುನಾವಣೆಗೆ ನಿಂತರು. ಸಿದ್ದರಾಮಯ್ಯ ಲೋಕದಳದಲ್ಲಿದ್ರೂ ಕೂಡ ಜನತಾ ಪಾರ್ಟಿ ಜೊತೆಗೆ ಮೈತ್ರಿ ಮಾಡಿಕೊಂಡೇ ಟಿಕೆಟ್ ಕೊಡೋದು ಅಂತ ಒಪ್ಪಂದವಾಗಿತ್ತು. ಆದರೆ ಸಿದ್ದರಾಮಯ್ಯಗೆ ಜನತಾ ಪಾರ್ಟಿಯಿಂದ B ಫಾರ್ಮ್ ಸಿಗಲೇ ಇಲ್ಲ. ಇದರ ಹಿಂದೆ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿದ್ದ ದೇವೇಗೌಡರ ಕೈವಾಡ ಇತ್ತು ಎನ್ನಲಾಗುತ್ತೆ. ಕೊನೆಗೆ ಪಕ್ಷೇತರರಾಗಿ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ನಿಂತು ಗೆಲುವನ್ನ ಕಾಣ್ತಾರೆ. ಚೊಚ್ಚಲ ಪ್ರಯತ್ನದಲ್ಲೇ MLA ಆಗ್ತಾರೆ. ನಂತರ ಆಡಳಿತ ಪಕ್ಷವಾದ ಜನತಾ ಪಾರ್ಟಿ ಸೇರಿದ ಇವರನ್ನ ರಾಮಕೃಷ್ಣ ಹೆಗಡೆ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಬಳಿಕ ಹೆಗಡೆ ಸರ್ಕಾರದಲ್ಲಿ ರೇಷ್ಮೆ ಮಂತ್ರಿಯೂ ಆದರು. 1985ರ ವಿಧಾನಸಭಾ ಚುನಾವಣೆಗೆ
ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮತ್ತೊಮ್ಮೆ ನಿಂತ ಸಿದ್ದರಾಮಯ್ಯ ಗೆಲುವನ್ನ ಕಾಣ್ತಾರೆ. ಈ ಬಾರಿಯೂ ಹೆಗಡೆ ಸರ್ಕಾರದಲ್ಲಿ ರೇಷ್ಮೆ ಖಾತೆಯ ಜೊತೆಗೆ ಪಶುಸಂಗೋಪನೆ ಖಾತೆಯೂ ಕೂಡ ಸಿಗುತ್ತೆ. ಈ ಮಧ್ಯ 1988ರಲ್ಲಿ ಹೆಗಡೆ ಮತ್ತು ದೇವೇಗೌಡರ ಬಣಗಳ ಸಂಘರ್ಷ ಜೋರಾಯಿತು. ಸಚಿವರಾಗಿದ್ದ ದೇವೇಗೌಡರು, ಸಿದ್ದರಾಮಯ್ಯ ಮುಂತಾದವರು ರಾಜೀನಾಮೆಯನ್ನ ಕೊಟ್ಟರು. ಸಿಎಂ ಹೆಗಡೆ ವಿರುದ್ಧ ಫೋನ್ ಕಾಲ್ ಕದ್ದಾಲಿಕೆ ಆರೋಪ ಕೇಳಿ ಬಂತು. ಅವರು ಕೂಡ ರಾಜೀನಾಮೆ ಕೊಟ್ಟರು. ಬಳಿಕ ಎಸ್.ಆರ್. ಬೊಮ್ಮಾಯಿ ಸಿಎಂ ಆದ್ರು. ಬೊಮ್ಮಾಯಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾರಿಗೆ ಸಚಿವರಾದ್ರು. 1 ವರ್ಷದ ನಂತರ ಬೊಮ್ಮಾಯಿ ಸರ್ಕಾರವೂ ಕೂಡ ಪತನವಾಯಿತು. ನಂತರ ಜನತಾದಳದಿಂದ 1989ರ ವಿಧಾನಸಭಾ ಚುನಾವಣೆಗೆ ಹೋದ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲನ್ನ ಕಾಣ್ತಾರೆ. ಈ ಒಂದು ಚುನಾವಣೆಯಲ್ಲಿ ಸೋತಿದ್ದ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡೋ ಲೆಕ್ಕಾಚಾರದಲ್ಲಿದ್ರು. 1991ರ ಲೋಕಸಭಾ ಚುನಾವಣೆಗೆ ಕೊಪ್ಪಳ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಆದ್ರೆ ಇಲ್ಲೂ ಕೂಡ ಸೋಲನ್ನ ಕಾಣ್ತಾರೆ. ನಂತರ 1992ರಲ್ಲಿ ಸಿದ್ದರಾಮಯ್ಯರನ್ನ ಜನತಾದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡಲಾಯಿತು. ನಂತರ 1994ರಲ್ಲಿ ದೇವೇಗೌಡರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಇವರ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಹಣಕಾಸು ಸಚಿವರಾದ್ರು. ಹೀಗಾಗಿ ಇವರೇ ರಾಜ್ಯ ಬಜೆಟ್ನ ಮಂಡಿಸಬೇಕಾಯಿತು. 1996ರಲ್ಲಿ ದೇವೇಗೌಡರು ಪ್ರಧಾನಿಯಾದರು. ಆಗ ಸಿದ್ದರಾಮಯ್ಯರನ್ನ ಸಿಎಂ ಮಾಡಬೇಕು ಅನ್ನೋದು ದೇವೇಗೌಡರ ಪ್ಲಾನ್ ಆಗಿತ್ತು ಎನ್ನಲಾಗುತ್ತೆ. ಆದ್ರೆ ಹೆಗಡೆ ಬಣ ಇದಕ್ಕೆ ಒಪ್ಪೋದಿಲ್ಲ. ಕೊನೆಗೆ ಹೆಗಡೆ ಬಣದ ಜೆ.ಎಚ್. ಪಟೇಲ್ಗೆ ಸಿಎಂ ಕುರ್ಚಿ ಸಿಗುತ್ತೆ. ದೇವೇಗೌಡ ಬಣದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆದ್ರು. ಜೊತೆಗೆ ಹಣಕಾಸು ಮಂತ್ರಿಯೂ ಆಗಿ ಮುಂದುವರೆದ್ರು. ಬಳಿಕ 1999ರಲ್ಲಿ ಜೆ.ಎಚ್. ಪಟೇಲ್ ಬಣ ಮತ್ತು ದೇವೇಗೌಡ ಬಣದ ಸಂಘರ್ಷ ಜೋರಾಯಿತು. ದೇವೇಗೌಡ ಬಣದ ಸಿದ್ದರಾಮಯ್ಯ, ಎಚ್.ಡಿ. ರೇವಣ್ಣ ಮುಂತಾದವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿದ್ರು ಸಿಎಂ ಪಟೇಲ್. ಕೊನೆಗೆ ಜೆಡಿ ಅಥವಾ ಜನತಾದಳ ಇಬ್ಬಾಗವಾಯಿತು. ದೇವೇಗೌಡರ ಬಣ ಜೆಡಿಎಸ್ ಅಂತ ಆಯ್ತು. ಜೆ.ಎಚ್. ಪಟೇಲ್ ಅವರ ಬಣ ಜೆಡಿಯು ಆಯ್ತು. ಸಿದ್ದರಾಮಯ್ಯ ದೇವೇಗೌಡರ ಜೆಡಿಎಸ್ ಪಕ್ಷವನ್ನ ಸೇರಿದ್ರು. ಅದೇ ವರ್ಷ ನಡೆದ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಜೆಡಿಯು ಹೀನಾಯವಾಗಿ ಸೋತೋದ್ವು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿದಂತಹ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಸಿದ್ದರಾಮಯ್ಯ ಕೂಡ ಸೋತೋದ್ರು. 2004ರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬರಲಿಲ್ಲ. ಕೊನೆಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರವನ್ನ ರಚಿಸಿದ್ವು. ಸಿದ್ದರಾಮಯ್ಯಗೆ ಸಿಎಂ ಸ್ಥಾನ ಸಿಗಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅದನ್ನ ದೇವೇಗೌಡರೇ ತಪ್ಪಿಸಿದ್ರು ಎನ್ನಲಾಗುತ್ತೆ. ಕೊನೆಗೆ ಕಾಂಗ್ರೆಸ್ನ ಧರಮ್ ಸಿಂಗ್ ಸಿಎಂ ಆದ್ರು. ಸಿದ್ದರಾಮಯ್ಯ ಮತ್ತೆ 2ನೇ ಸಲ ಉಪಮುಖ್ಯಮಂತ್ರಿ ಆದ್ರು. 2005ರಲ್ಲಿ ಜೆಡಿಎಸ್ನಿಂದ ಸಿದ್ದರಾಮಯ್ಯ ಉಚ್ಚಾಟನೆ. ದೇವೇಗೌಡರ ವಿರುದ್ಧವಾಗಿ 2005ರಲ್ಲಿ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ನಡೆಸಿದ ಡಿಸಿಎಂ ಸಿದ್ದರಾಮಯ್ಯರನ್ನ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನದಿಂದ ಕೆಳಗಿಳಿಸಲಾಯಿತು. ನಂತರ ಸಿಎಂ ಧರಮ್ ಸಿಂಗ್ ಮೂಲಕ ಕ್ಯಾಬಿನೆಟ್ನಿಂದಲೂ ಕೈ ಬಿಡಲಾಯಿತು. ನಂತರ ಜೆಡಿಎಸ್ ಪಕ್ಷದಿಂದಲೇ ಉಚ್ಚಾಟಿಸಲಾಯಿತು. ಸಿದ್ದರಾಮಯ್ಯ ಜೆಡಿಎಸ್ನಿಂದ ಉಚ್ಚಾಟನೆಗೊಂಡ ಬೆನ್ನಲ್ಲೇ ಎಐಪಿಜೆಡಿ ಅನ್ನೋ ಹೊಸ ಪಕ್ಷವನ್ನ ಕಟ್ಟಿದ್ರು. 2005ರ ಕೊನೆಯಲ್ಲಿ ನಡೆದ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಎಐಪಿಜೆಡಿ ಕೂಡ ಸ್ಪರ್ಧೆ ಮಾಡಿತ್ತು. ಆದ್ರೆ ಚುನಾವಣೆಯಲ್ಲಿ ನಿರೀಕ್ಷಿತ ಯಶಸ್ಸು ಸಿಗ್ಲಿಲ್ಲ. ಗೆದ್ದ ಕೆಲವೊಂದು ಕಡೆ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಅಧಿಕಾರಕ್ಕೆ ಬಂತು. ಎಐಪಿಜೆಡಿ ಜೊತೆ ಮೈತ್ರಿ ಮಾಡಿಕೊಂಡ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ನಲ್ಲಿ ಅಸಮಾಧಾನ ಭುಗಿಲೇಳಿತು. ಇದೇ ಅವಕಾಶ ಬಳಸಿಕೊಂಡ ದೇವೇಗೌಡರ ಪುತ್ರ ಕುಮಾರಸ್ವಾಮಿ ರಾಜಕೀಯ ಕ್ಷಿಪ್ರ ಕ್ರಾಂತಿ ನಡೆಸಿದ್ರು. ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಬಿದ್ದು ಜೆಡಿಎಸ್ ಬಿಜೆಪಿ ಸರ್ಕಾರ ಬಂತು. 2006ರಲ್ಲಿ ಎಐಪಿಜೆಡಿ ಪಕ್ಷವನ್ನು ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡಿದ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ರು. ಅದಕ್ಕೂ ಮೊದಲು ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರು. ನಂತರ 2006ರ ಕೊನೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಉಪ ಚುನಾವಣೆ ನಡೆಯಿತು. ಕಾಂಗ್ರೆಸ್ನಿಂದ ನಿಂತಿದ್ದ ಸಿದ್ದರಾಮಯ್ಯರನ್ನ ಸೋಲಿಸಲೇಬೇಕು ಅಂತ ಆಡಳಿತ ಪಕ್ಷಗಳಾಗಿದ್ದ ಜೆಡಿಎಸ್ ಮತ್ತು ಬಿಜೆಪಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ವು. ಕೊನೆಗೆ ಕೇವಲ 257 ವೋಟ್ಗಳ ಅಂತರದಲ್ಲಿ ಜೆಡಿಎಸ್ನ ವಿರುದ್ಧ ಸಿದ್ದರಾಮಯ್ಯ ಗೆದ್ದು ಬೀಗಿದ್ರು. ನಂತರ 2008ರ ವಿಧಾನಸಭೆ ಚುನಾವಣೆಯ ಸಮಯದಲ್ಲಿ ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಚುನಾವಣೆಗೂ ಮುನ್ನ ಕ್ಷೇತ್ರಗಳ ಪುನರ್ ವಿಂಗಡಣೆ ಆಗಿತ್ತು. ಆಗ ಹೊಸದಾಗಿ ರಚನೆಯಾಗಿದ್ದ ವರುಣಾ ಕ್ಷೇತ್ರದಲ್ಲಿ ನಿಂತ ಸಿದ್ದರಾಮಯ್ಯ ಭರ್ಜರಿ ಗೆಲುವನ್ನ ದಾಖಲಿಸಿದ್ರು. ನಂತರ ವಿಧಾನಸಭೆ ವಿಪಕ್ಷ ನಾಯಕರಾಗಿದ್ದ ಮಲ್ಲಿಕಾರ್ಜುನ ಖರ್ಗೆ 2009ರ ಲೋಕಸಭಾ ಚುನಾವಣೆಗೆ ನಿಂತು ಗೆಲುವನ್ನ ಕಂಡು
ಕೇಂದ್ರದಲ್ಲಿ ಮಂತ್ರಿಯಾದ್ರು. ಆಗ ಸಿದ್ದರಾಮಯ್ಯರನ್ನ ವಿಧಾನಸಭೆ ವಿಪಕ್ಷ ನಾಯಕರಾಗಿ ಮಾಡ್ತು ಕಾಂಗ್ರೆಸ್. ಅಕ್ರಮ ಗಣಿಗಾರಿಕೆ ಸಂಬಂಧ 2010ರಲ್ಲಿ ವಿಧಾನಸಭೆ ಕಲಾಪದಲ್ಲಿ ಭಾರೀ ಗದ್ದಲ ನಡೆದಿತ್ತು. ಈ ವೇಳೆ ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ ನೋಡ್ಕೋತೀವಿ ಅಂತ ಬಿಜೆಪಿಯ ಜನಾರ್ದನ ರೆಡ್ಡಿ ಬೆದರಿಕೆ ಹಾಕುವ ರೀತಿಯಲ್ಲಿ ಸವಾಲು ಹಾಕಿದ್ರು. ಇದರಿಂದ ಸಿಟ್ಟಿಗೆದ್ದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ತೋಳು ತಟ್ಟಿ ಆ ಸವಾಲನ್ನ ಸ್ವೀಕರಿಸಿದ್ರು. ಬಳ್ಳಾರಿ ಚಲೋ ನಡೆಸಿದ್ರು. ಜನರಿಂದ ಒಳ್ಳೆಯ ರೆಸ್ಪಾನ್ಸ್ ಬಂತು. ಸಿದ್ದರಾಮಯ್ಯರ ಪ್ರಸಿದ್ಧತೆ ಮತ್ತಷ್ಟು ಹೆಚ್ಚಾಯಿತು. ನಂತರ 2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂತು. ಸಿಎಂ ರೇಸ್ನಲ್ಲಿ ಸಿದ್ದರಾಮಯ್ಯ, ಖರ್ಗೆ, ಡಿಕೆಶಿ ಸೇರಿದಂತೆ ಹಲವರ ಹೆಸರು ಕೇಳಿ ಬರ್ತಾ ಇತ್ತು. ಕೊನೆಗೆ ಸಿದ್ದರಾಮಯ್ಯ ಸಿಎಂ ಆದ್ರು. ರಾಜ್ಯದ 22ನೇ ಮುಖ್ಯಮಂತ್ರಿಯಾದ್ರು. ತಮ್ಮ ಅವಧಿಯಲ್ಲಿ ಅನ್ನಭಾಗ್ಯ ಸೇರಿದಂತೆ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದು ಮನೆ ಮಾತಾದ್ರು. 5 ವರ್ಷ ಪೂರೈಸಿದ ರಾಜ್ಯದ 2ನೇ ಮುಖ್ಯಮಂತ್ರಿ ಎನಿಸಿಕೊಂಡ್ರು. ನಂತರ 2018ರಲ್ಲಿ ವರುಣ ಕ್ಷೇತ್ರವನ್ನ ತಮ್ಮ ಮಗ ಯತೀಂದ್ರಗೆ ಬಿಟ್ಟುಕೊಟ್ಟ ಸಿದ್ದರಾಮಯ್ಯ ತಾವು ಚಾಮುಂಡೇಶ್ವರಿ ಮತ್ತು ಬಾದಾಮಿ ಕ್ಷೇತ್ರಗಳಲ್ಲಿ ಕಣಕ್ಕಿಳಿದ್ರು. ಕೊನೆಗೆ ಚಾಮುಂಡೇಶ್ವರಿಯಲ್ಲಿ ಜೆಡಿಎಸ್ ವಿರುದ್ಧ ಸೋತ್ರು. ಬಾದಾಮಿಯಲ್ಲಿ ಶ್ರೀರಾಮುಲು ವಿರುದ್ಧ ಗೆಲುವನ್ನ ಕಂಡ್ರು. ರಾಜ್ಯದಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬಾರದ ಹಿನ್ನೆಲೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ರಚಿಸಿದ್ರು. ಕುಮಾರಸ್ವಾಮಿ ಸಿಎಂ ಆದ್ರು. ಜಿ ಪರಮೇಶ್ವರ್ ಡಿಸಿಎಂ ಆದ್ರು. ಸಿದ್ದರಾಮಯ್ಯರನ್ನ ಸಮನ್ವಯ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಆದರೆ ಅದೇ ವರ್ಷ 2018ರಲ್ಲಿ ರಚನೆಯಾಗಿದ್ದ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಒಂದೇ ವರ್ಷದಲ್ಲಿ ಬಿದ್ದೋಗಿ ಬಿಜೆಪಿ ಸರ್ಕಾರ ಬಂತು. ಆಗ ಸಿದ್ದರಾಮಯ್ಯರನ್ನ ವಿಧಾನಸಭೆ ವಿರೋಧ ಪಕ್ಷದ ನಾಯಕರನ್ನಾಗಿ ನೇಮಕ ಮಾಡ್ತು ಕಾಂಗ್ರೆಸ್. ಇನ್ನು ಕಳೆದ ಬಾರಿಯ ಚುನಾವಣೆಯಲ್ಲಿ ಅಂದ್ರೆ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂತು. ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯ ಭಾರೀ ಪೈಪೋಟಿ ನಡೀತು. ಕೊನೆಗೆ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿಯಾದ್ರು. ಇದಿಷ್ಟು ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನವಾದ್ರೆ, ಸಿದ್ದರಾಮಯ್ಯ ಅವರ ಪರ್ಸನಲ್ ಲೈಫ್ ಬಗ್ಗೆ ನೋಡೋದಾದ್ರೆ, ಸಿದ್ದರಾಮಯ್ಯ ಅವರ ಪತ್ನಿಯ ಹೆಸರು ಪಾರ್ವತಿ. ಈ ದಂಪತಿಗಳಿಗೆ 2 ಮಕ್ಕಳು, ರಾಕೇಶ್ ಮತ್ತು ಯತೀಂದ್ರ. ಇದರಲ್ಲಿ ರಾಕೇಶ್ 2016ರಲ್ಲಿ ಅಂದ್ರೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೇ ನಿಧನರಾಗಿದ್ರು. ಇನ್ನು 2023ರಲ್ಲಿ ಚುನಾವಣೆಗೆ ನಿಲ್ಲುವಾಗ ಸಿದ್ದರಾಮಯ್ಯ ಕುಟುಂಬದ ಬಳಿ 51 ಕೋಟಿ ಆಸ್ತಿ ಇತ್ತು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.